ಸುಮಾರು 11 ಜನ ವಿದ್ಯಾರ್ಥಿಗಳು, ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು, ಮಕ್ಕಳು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಈ ಸಾವು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ನಾವೆಲ್ಲರೂ ಕೂಡ ಅವರನ್ನು ಕಳ್ಕೊಂಡಿದ್ದೀರಿ. ಅವರ ಕುಟುಂಬಕ್ಕೆ ಈ ಶಕ್ತಿಯನ್ನು ಬರೆಸುವಂಥ ಶಕ್ತಿ ಆ ಭಗವಂತ ನೀಡಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಇವತ್ತು ಭೂಮಿಕಾ 19 ವರ್ಷ, 2ನೇ ವರ್ಷದ ಇಂಜಿನಿಯರಿಂಗ್ ಓದ್ತಾ ಭೂಮಿಕ್ ಹುಡುಗ, ಈಗ ತಾನೇ ಮಾತಾಡಿದ್ರಲ್ಲ, ಅವರು ಹಿಂದೆ ಒಬ್ಬ ಸಣ್ಣ ಕೈಗಾರಿಕೆ ನಡೆಸುವಂಥ ವ್ಯಕ್ತಿ. ಅವರು 4:45 ಇಲ್ಲಿ ಬಂದಾಗ ಬ್ರಾಡ್ ಡೆಡ್ ಸತ್ತಿದ್ದಾರೆ. ಸಹನಾ 25 ವರ್ಷ ಇಲ್ಲಿದ್ದಾರೆ. ಅವರು ಇಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ಅವರು ಕೋಲಾರದವರು, ಸಾಫ್ಟ್ವೇರ್ ಇಂಜಿನಿಯರ್. ಅವರು ಈ RCB ಮ್ಯಾಚ್ ಸೆಲೆಬ್ರೇಷನ್ಗೆ ಬಂದಿದ್ದರು. ಪೂರ್ಣಚಂದ್ರ 3:45 ಸತ್ತಿರೋದು. ಪೂರ್ಣಚಂದ್ರ 3:45 ಅವರು ಬ್ರಾಡ್ ಡೆಡ್. ಆಮೇಲೆ ಅನ್ನೋನ್ ಮೇಲ್ ಅವರು ಕೂಡ 4 ಗಂಟೆಗೆ ತೊಗೊಂಬಂದಿದ್ದಾರೆ. ಇನ್ನೂ ಯಾರು ಗೊತ್ತಾಗಿಲ್ಲ, ಅವರ ಹೆಸರು, ಅವರ ಕುಟುಂಬದವ್ರು ಯಾರು ಕೂಡ ಬಂದಿಲ್ಲ. ಸುಮಾರು 17 ಜನ ಇಲ್ಲಿದ್ದಾರೆ. ನನಗೆ ಇರೋಂಥ ಮಾಹಿತಿ, ನಾನು ದಾರಿಯಲ್ಲಿ ಬರ್ತಾ ಇದ್ದೆ, ನಾನು ನಾರಾಯಣ ಸ್ವಾಮಿ ಅವರೆಲ್ಲರೂ ಕೂಡ ದಾರಿಯಲ್ಲಿ ಬರಬೇಕಾದ್ರೆ ಈಗಲೂ ಇದೇ ರೋಡಲ್ಲಿ ಮುಖದಲ್ಲಿ ರಕ್ತ ಸೋರಿಸ್ಕೊಂಡು ಮೋಟ್ರ್ ಬೈಕಲ್ಲಿ ಹೋಗ್ತಾ ಇದ್ದೆ. ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸುಮಾರು 45 ಜನ 50 ಜನ ಅಂತ. ನನಗನ್ಸುತ್ತೆ ಸುಮಾರು 300ಕ್ಕೂ ಹೆಚ್ಚು ಜನ ಏಟು ಬಿದ್ದಿದೆ. ಸಣ್ಣ ಪುಟ್ಟ ಗಾಯ ಆಗಿರೋರೆಲ್ಲ, ಹಾಗೆ ರಕ್ತ ಬಂದಿರೋರೆಲ್ಲ ನಾನೇ ನೋಡಿದ್ನಲ್ಲ, ಅವರೆಲ್ಲೂ ಆಸ್ಪತ್ರೆಗೆ ಹೋಗಲ್ಲ, ಸೀದಾ ವಾಪಸ್ ಮನೆಗೆ ಹೋಗ್ತಾ ಇದ್ದಾರೆ. ಇವತ್ತು ಒಂದು ಜವಾಬ್ದಾರಿಯುತ ರಾಜ್ಯ ಸರ್ಕಾರ ಅಂತ ಇವರೇನಾದರೂ ತಿಳ್ಕೊಂಡಿದ್ರೆ, ಇವತ್ತು ಈ ಒಂದು ಮ್ಯಾಚ್ ಏನು IPL RCB ಸೆಲೆಬ್ರೇಷನ್ಗೆ ಬಂದಂಥವರು ಎಲ್ಲರೂ ಕೂಡ ಸರ್ಕಾರದ ಬಳುವಳಿ, ಸಾವಿನ ಬಳುವಳಿಯನ್ನು ಕೊಟ್ಟಿದ್ದಾರೆ. ಸಾವಿನ ಬಳುವಳಿ. ಗೆಲುವು ನಿನ್ನೆ ಆಗೋಯ್ತು, ಎಲ್ಲ ಸೆಲೆಬ್ರೇಷನ್ ಆಯಿತು. ಇವತ್ತೇ ಮಾಡಬೇಕು ಅನ್ನೋದೇನಿತ್ತು? ನಿನ್ನೆ ರಾತ್ರಿ ಪೊಲೀಸರು ಕೇಳಿದಾಗ ಪರ್ಮಿಷನ್ ಕೊಟ್ಟಿಲ್ಲ ಪೊಲೀಸರು. ಒಂದೇ ದಿನದಲ್ಲಿ 2 ಲಕ್ಷ ಜನನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಮಾತು ಹೇಳಿದ್ದಾರೆ. ಬೈ ಫೋರ್ಸ್ ಒತ್ತಡ ಹಾಕಿ ಇವತ್ತು ಈ ಸಾವಿಗೆ ನೇರ ಕಾರಣ ಸರ್ಕಾರನೇ. ಇಷ್ಟೊಂದು ಜನ ಏಟು ಬಿದ್ದಿದೆ. ಈ ಮಕ್ಕಳೆಲ್ಲ ಸತ್ತಿರೋರು ಈ ದೇಶದ ಭವಿಷ್ಯ ನಿರ್ಮಾಣ ಮಾಡೋ ಮಕ್ಕಳು. ಅದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯನೇ ಇಲ್ಲ, ಅವ್ರ ಜೀವಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ನಾನು ನೋಡಿದೆ, ಪ್ರೆಸ್ ಮೀಟಲ್ಲಿ 10 ಲಕ್ಷ ಕೊಟ್ಟಿದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಕೊಟ್ಟಿದ್ದಾರೆ? ಎಲ್ಲ ಸೇರಿಸಿದ್ರು 1 ಕೋಟಿ ಆಗಲ್ಲ. ಅಟ್ಲೀಸ್ಟ್ ನಿಮ್ಮ ಕರುಣೆಯನ್ನ ಇದ್ದಿದ್ರೆ, ಯಾರೋ ಬಡ ಕುಟುಂಬದವ್ರು ಇರ್ತಾರೆ, ಕೂಲಿ ನಾಡಿ ಮಾಡೋ ಜನನೇ ಇರ್ತಾರೆ, ಅವ್ರು ಪರಿಹಾರ ಅಂತ ಕೊಡಬೇಕಾದ್ರೆ 1 ಕೋಟಿ ಆದರೂ ಕೊಡಬೇಕಾಯ್ತಲ್ಲ. ಅಷ್ಟು